ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ, ಅದರಲ್ಲಿ NEP ಸಿಲೆಬಸ್ನ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ನ ಚಾಪ್ಟರ್ 3 ಆರ್ಗನೈಸಿಂಗ್, ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ನ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಮೊದಲನೇದಾಗಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ BComಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಹೊಸ ವಿಡಿಯೋಗಳು ಏನಾರು ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ಪ್ಯಾಟ್ರನ್ನ ನೋಡ್ಕೊಳ್ಳಿ. ಯಾವ ರೀತಿ ಇರುತ್ತಪ್ಪ ಅಂತ ಅಂದರೆ MCQ ಟೈಪ್ಸ್ ಇರುತ್ತೆ, ಅದೇ ರೀತಿ 2 ಮಾರ್ಕ್ಸಿಗೆ ಇರುತ್ತೆ, 4 ಮಾರ್ಕ್ಸಿಗೆ ಇರುತ್ತೆ, ಅದೇ ರೀತಿ 12 ಮಾರ್ಕ್ಸಿಗೆ ಇರುವಂಥದ್ದು. ಸೊ ನಾನು ಈ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್, 4 ಮಾರ್ಕ್ಸ್, 12 ಮಾರ್ಕ್ಸ್ ಹೀಗೆ ನಾನು ಕವರ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ 2 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ ಇದೆಯಪ್ಪ ಅಂತ ಅಂದರೆ ಬನ್ನಿ ನಿಮಗೆ ಹೇಳ್ತೀನಿ. ಟೋಟಲಾಗಿ 9 ಕ್ವಶನ್ಸ್ ಇದೆ. ಸೊ ಅದು ಯಾವ್ಯಾವಪ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋದಾದರೆ, ವಾಟ್ ಈಸ್ ಆರ್ಗನೈಸಿಂಗ್? ಸೆಕೆಂಡ್ ಕ್ವಶನ್, ವಾಟ್ ಈಸ್ ಅಥಾರಿಟಿ? ಥರ್ಡ್ ಕ್ವಶನ್, ವಾಟ್ ಈಸ್ ಸೆಂಟ್ರಲೈಸೇಷನ್? ಫೋರ್ತ್ ಕ್ವಶನ್, ವಾಟ್ ಈಸ್ ಡಿಸೆಂಟ್ರಲೈಸೇಷನ್? ಫಿಫ್ತ್ ಕ್ವಶನ್, ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ? ಸಿಕ್ಸ್ತ್ ಕ್ವಶನ್, ವಾಟ್ ಈಸ್ ಡಿಲಿಗೇಷನ್ಸ್ ಆಫ್ ಅಥಾರಿಟಿ? Seventh question, what is formal organization? Eighth question, what is informal organization? Ninth question, what is network organization? ಸೊ ನೋಡೋರಲ್ಲ ಗೈಸ್, ಇವು 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಅದೇ ರೀತಿ 4 ಮಾರ್ಕ್ಸಿಗೆ ಯಾವ ರೀತಿ ಇದೆಯಪ್ಪ ಅಂತ ಅಂದರೆ ಬನ್ನಿ ಕ್ವಶನ್ಸ್ ನೋಡೋಣ. So first question, explain principles of organization. Second question, difference between formal and informal organization. ಡಿಫರೆನ್ಸಿಯೇಷನ್ ಕೇಳ್ಬೋದು 4 ಮಾರ್ಕ್ಸಿಗೆ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅದೇ ರೀತಿ ರೈಟ್ ಎ ನೋಟ್ ಆನ್ ಅಂತ ಕೇಳ್ಬೋದು 4 ಮಾರ್ಕ್ಸಿಗೆ. ಇಲ್ಲಿ ನೋಡಿ, ಲೈನ್ ಅಥಾರಿಟಿ, ಸ್ಟಾಫ್ ಅಥಾರಿಟಿ, ಫಂಕ್ಷನಲ್ ಅಥಾರಿಟಿ. ಸೊ ಇದ್ರ ಬಗ್ಗೆ ಈ ಮೂರಲ್ಲಿ ಯಾವ್ದಾರ ಒಂದು ಕೇಳ್ಬಿಟ್ಟು ನೋಟ್ ಬರೀರಿ ಅಂತ ಕೇಳ್ಬೋದು. ಇಲ್ಲಾಂದರೆ ಟೈಪ್ಸ್ ಆಫ್ ಅಥಾರಿಟಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಇಲ್ಲಾಂದರೆ ಇವುಗಳ ಡಿಫ್ರೆಂಟೇಷನ್ನ ಕೇಳ್ಬೋದಾಗಿರುತ್ತೆ. ಇವು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಈ ಚಾಪ್ಟರಿಂದ. ಇನ್ನು 4 ಮಾರ್ಕ್ಸಿಗೆ ಇವಾದರೆ, ಅದೇ ರೀತಿ 12 ಮಾರ್ಕ್ಸಿಗೆ 2 ಕ್ವಶನ್ಸ್ ಇದೆ, 2 ಕ್ವಶನ್ಸ್ ಇದ್ದಾವೆ ಈ ಚಾಪ್ಟರಿಂದ. ಸೊ ಅದು ಯಾವ್ಯಾವು ಅಂತ ನೋಡೋದಾದರೆ, ವಾಟ್ ಈಸ್ ಆರ್ಗನೈಸಿಂಗ್? ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್. ಅಂದರೆ ಆರ್ಗನೈಸಿಂಗ್ ಅಂದರೆ ಏನಪ್ಪ, ಅದೇ ರೀತಿ ಪ್ರೊಸೆಸ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಅದು ಪಾಯಿಂಟ್ ವೈಸ್ ಬರ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ 12 ಮಾರ್ಕ್ಸಿಗೆ. ಅದೇ ರೀತಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ, ಸೆಕೆಂಡ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಅಥಾರಿಟಿ. ಅಂದರೆ ನಿಮ್ಗೆ ಹೇಳಿದ್ನಲ್ಲ, ಲೈನ್ ಅಥಾರಿಟಿ, ಸ್ಟಾಫ್ ಅಥಾರಿಟಿ, ಫಂಕ್ಷನಲ್ ಅಥಾರಿಟಿ. ಸೊ ಇದ್ರ ಬಗ್ಗೆ ಡಿಫರೆಂಟ್ ಅಂದರೆ ಟೈಪ್ಸ್ನ ಬಗ್ಗೆ ಕೇಳ್ಬೋದು, ಬ್ರೀಫ್ಲಿ ಎಕ್ಸ್ಪ್ಲೇನ್ನ ಕೇಳ್ಬೋದಾಗಿರುತ್ತೆ. ಇನ್ನು ಸೊ ಇದೆರಡು 2 ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಚಾಪ್ಟರಿಂದ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ಇದಕ್ಕಿಂತ ಮುಂಚೆ ಇದು ನೋಡೋಕ್ಕಿಂತ ಮುಂಚೆ ನಿಮ್ಮ ಚಾಪ್ಟರ್ ಏನಿದೆ, ನಿಮ್ಮ ಸಿಲೆಬಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇದನ್ನು ನೋಡಿ. ಸೊ ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅದೇ ರೀತಿ ಈ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ನ ಆರ್ಗನೈಸಿಂಗ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ತಿಳಿಸಿದ್ದೀನಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಓಕೆನಾ? ಇನ್ನು ಮುಂದೆ ಮಾಡುವ ಹೊಸ ವಿಡಿಯೋಗಳು ನಿಮಗೆ ಬೇಕು ಅಂತ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ, ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಇನ್ನೊಂದು ನ್ಯೂ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗಾಯ್ಸ್, ಬಾಯ್, ಸಿ ಯು.